ನಟ ದರ್ಶನ್ ಸೇರಿ 13 ಆರೋಪಿಗಳನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕಾಮಾಕ್ಷಿ ಪಾಳ್ಯ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ದರ್ಶನ್ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ವಿಶ್ವನಾಥ ಗೌಡರ್ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ. ಪೊಲೀಸರ ಕಸ್ಟಡಿಗೆ ಪಡೆಯಲಿಕ್ಕೆ ಅನುಮತಿಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಪರ ವಕೀಲರಿಗೂ ಮತ್ತು ದರ್ಶನ್ ಪರ ವಕೀಲರಿಗೂ ಒಂದಿಷ್ಟು ವಾದ ಪ್ರತಿವಾದ ಆಗುತ್ತೆ. ಇವರು 7 ದಿನ ಕೇಳಿದ್ರೆ ಅಷ್ಟು ದಿನ ಯಾಕೆ ಅಂತೇಳಿ ಅವರು ಪ್ರತಿವಾದವನ್ನು ಮಂಡಿಸ್ತಾರೆ. ಅದೆಲ್ಲ ಒಂದು 10-15 ನಿಮಿಷ ಹಿಡಿಯುತ್ತೆ. ಅದಾದ ಮೇಲೆ ಎಷ್ಟು ದಿನಗಳ ಕಾಲ ನ್ಯಾಯಾಧೀಶರು ಪೊಲೀಸರಿಗೆ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಇಲ್ಲಿ ಬಹುಮುಖ್ಯವಾಗುತ್ತೆ. ಪೊಲೀಸರ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಕೊಡ್ತಾ ಇದ್ದ ಹಾಗೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಪೊಲೀಸರು. ಈ ಪ್ರಕರಣದಲ್ಲಾಗಿರುವಂತಹ ಹಲವು ವಿಚಾರಗಳನ್ನು ಕೆದಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ದರ್ಶನ್ ಈ ರೀತಿ ಜೈಲಿಗೆ ಹೋಗ್ತಾ ಇರುವಂತಹದ್ದು, ಪೊಲೀಸರ ತನಿಖೆಯನ್ನು ಎದುರಿಸ್ತಾ ಇರುವಂತಹದ್ದು ಇದೇ ಮೊದಲಲ್ಲ. 2011ರಲ್ಲೂ ಕೂಡ ಪತ್ನಿಗೆ ಹಲ್ಲೆ ಮಾಡಿದಂತಹ ಪ್ರಕರಣದಲ್ಲಿ, ಹಿಂಸೆ ಕೊಟ್ಟಂತಹ ಪ್ರಕರಣದಲ್ಲಿ ಅವರು ಜೈಲಿಗೆ ಹೋಗಿದ್ರು. ಅದಾದ ಮೇಲೆ ಸಾಲು ಸಾಲು ವಿವಾದಗಳ ಸುಳಿಯಲ್ಲೂ ಕೂಡ ದರ್ಶನ್ ಸಿಲುಕಿಕೊಂಡಿದ್ರು. ಮೊನ್ನೆ ಅಷ್ಟೇ ಹುಲಿಯುಗುರಿನ ಪ್ರಕರಣದಲ್ಲೂ ಕೂಡ ಪೊಲೀಸರ ತನಿಖೆಯನ್ನು ಎದುರಿಸಿದ್ರು. ಆ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 13 ಜನರ ಬಂಧನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೂ ಮೊದಲು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗ್ತಾ ಇರುವಂಥದ್ದು. ಮೆಡಿಕಲ್ ಟೆಸ್ಟ್ ಆಗಲಿಕ್ಕೆ 20ರಿಂದ 25 ನಿಮಿಷ ಹಿಡಿಯುತ್ತೆ. ಇನ್ನು 10ರಿಂದ 15 ನಿಮಿಷದಲ್ಲಿ ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ನ ರಿಪೋರ್ಟ್ ಸಿಗ್ತಾ ಇದ್ದ ಹಾಗೆ ಆ ರಿಪೋರ್ಟ್ನ ಜೊತೆಗೆ ಪೊಲೀಸರು ಈ 13 ಜನ ಆರೋಪಿಗಳನ್ನು ಕೂಡ ಕರೆದುಕೊಂಡು ಹೋಗಿ ಮ್ಯಾಜಿಸ್ಟ್ರೇಟ್ರ ಎದುರು ಅಂದರೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ನಮ್ಮ ಕಸ್ಟಡಿಗೆ ನೀವು 10 ದಿನಗಳ ಕಾಲ ಕೊಡಿ, 7 ದಿನಗಳ ಕಾಲ ಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. 7 ದಿನಗಳ ಕಾಲ ಯಾಕೆ ಬೇಕು ಅಂಥೇಳಿ ಸಹಜವಾಗಿಯೇ ನ್ಯಾಯಾಧೀಶರು ಮರುಪ್ರಶ್ನೆಯನ್ನು ಮಾಡ್ತಾರೆ. ನೀವು ಕೂಡ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ. ನಟ ದರ್ಶನ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಪವಿತ್ರ ಗೌಡ ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಭದ್ರತೆಯೊಂದಿಗೆ ದರ್ಶನ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ನೀವು ಕೂಡ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹದ್ದು. ಮರ್ಡರ್ ಕೇಸ್ನ A6 ಆರೋಪಿ ಆಗಿರುವಂತಹ ನಟ ದರ್ಶನ್ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಈಗ ಪ್ರತ್ಯೇಕವಾಗಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಿಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂತಹದ್ದು. ಬೌರಿಂಗ್ ಆಸ್ಪತ್ರೆಯ ಆವರಣದ ದರ್ಶನ್ ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಪೊಲೀಸರು ದರ್ಶನ್ ಅವರನ್ನು ಸುತ್ತುವರೆದಿದ್ದಾರೆ. ಸೂಕ್ತ ಭದ್ರತೆಯೊಂದಿಗೆ, ಹೆಚ್ಚಿನ ಭದ್ರತೆಯೊಂದಿಗೆ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ 13 ಜನರುಗಳಿಗೂ ಕೂಡ ಪ್ರತ್ಯೇಕವಾಗಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನುವಂತಹ ವಿವರವನ್ನು ವೈದ್ಯಕೀಯ ಪರೀಕ್ಷೆಯಲ್ಲಿ ಕಂಡುಕೊಳ್ಳುವಂತಹ ಕೆಲಸ ಆಗುತ್ತೆ. ಈ ಹೆಲ್ತ್ ಚೆಕಪ್ ಮುಗಿತಾ ಇದ್ದ ಹಾಗೆ, ಮೆಡಿಕಲ್ ಟೆಸ್ಟ್ ಮುಗಿತಾ ಇದ್ದ ಹಾಗೆ, ಮೆಡಿಕಲ್ ರಿಪೋರ್ಟ್ ಪೊಲೀಸರ ಕೈ ಸೇರ್ತಾ ಇದ್ದ ಹಾಗೆ ಅಲ್ಲಿಂದ 3 ವಾಹನಗಳಲ್ಲಿ ಮತ್ತೆ ಇವರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ ಕೋರ್ಟ್ಗೆ. ಅಲ್ಲಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ. ಈ ಪ್ರಕರಣದ ಗಂಭೀರತೆಯನ್ನ ನ್ಯಾಯಾಧೀಶರಿಗೆ ಮನವರಿಕೆಯನ್ನು ಮಾಡಿಕೊಳ್ತಾರೆ. ಅದರಲ್ಲಿ ರಿಮೈಂಡ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೂ ಕೂಡ ಮುಂದಾಗ್ತಾರೆ. ಆ ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಇರುತ್ತೆ. ಅದಾದ ಮೇಲೆ 10ರಿಂದ 15 ನಿಮಿಷಗಳ ಕಾಲ ಎಷ್ಟು ದಿನ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ವಾದ ಪ್ರತಿವಾದವಾಗುತ್ತೆ. ಅದಾದ ಮೇಲೆ ಎಲ್ಲವನ್ನೂ ಅವಲೋಕಿಸಿ ಮಾನ್ಯ ನ್ಯಾಯಾಧೀಶರು ಅವರ ವಿವೇಚನೆಗೆ ತಕ್ಕಂತೆ ಇಂತಿಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ದರ್ಶನ್ ಸೇರಿದಂತೆ 13 ಆರೋಪಿಗಳು ಅನ್ನುವಂತಹ ಒಂದು ಸೂಚನೆ ಆದೇಶವನ್ನು ಪಾಸ್ ಮಾಡ್ತಾರೆ. ಆ ಆದೇಶ ಸಿಗ್ತಾ ಇದ್ದ ಹಾಗೆ ಮತ್ತೆ ಇದೇ ಭದ್ರತೆಯೊಂದಿಗೆ ಪ್ರತ್ಯೇಕ ವಾಹನಗಳಲ್ಲಿ ಪೊಲೀಸ್ ಕಸ್ಟಡಿಗೆ ಕರೆದುಕೊಂಡು ಬರುವಂತಹ ಕೆಲಸ ಆಗುತ್ತೆ. ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಹೇಗೆಲ್ಲ ಪ್ಲಾನ್ ಮಾಡಿದ್ರು, ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಜನಕ್ಕೆ ಇವರ ಜೊತೆಗೆ ಸಂಭಾಷಣೆ ಹೇಗಾಗಿತ್ತು, ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಪೊಲೀಸರು ಮುಂದಾಗ್ತಾರೆ. ನೀವು ಕೂಡ ಈಗ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು ದರ್ಶನ್. ಉಟ್ಟ ಬಟ್ಟೆಯಲ್ಲಿಯೇ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಯಿತು. ಅದಾದಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಪ್ರಶ್ನೆಗಳನ್ನು ದರ್ಶನ್ ಅವರಿಗೆ ಕೇಳಲಾಯಿತು. ಆ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದು, ನನಗೇನು ಗೊತ್ತಿಲ್ಲ, ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ, ನನ್ನನ್ನು ಬಿಟ್ಟು ಬಿಡಿ ಅಂತೇಳಿ ಪೊಲೀಸರ ಬಳಿ ಮನವಿಯನ್ನು ಮಾಡಿಕೊಂಡ್ರು. 13 ಜನರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಪಾತ್ರದ ಬಗ್ಗೆಯೂ ಕೂಡ ಪೊಲೀಸರಿಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ದರ್ಶನ್ ಬಂಧನದ ನಂತರ ಕೆಲವೇ ಕ್ಷಣಗಳಲ್ಲಿ ಅವರ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಯಿತು. ಅದಾದ ಮೇಲೆ
ಸುಮಾರು 4 ರಿಂದ 5 ಗಂಟೆಗಳ ಕಾಲ ಅವರನ್ನ ವಿಚಾರಣೆಗೊಳಪಡಿಸಿ ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಅವರನ್ನ ಈಗ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಿಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೂ ಮೊದಲು ಬೌರಿಂಗ್ ಆಸ್ಪತ್ರೆಯ ಆವರಣಕ್ಕೆ ಅವರನ್ನ ಕರೆದುಕೊಂಡು ಬಂದಿರುವಂತಹದ್ದು. ಇಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಮರ್ಡರ್ ಕೇಸ್ನ 13 ಆರೋಪಿಗಳನ್ನು ಕೂಡ ಇಲ್ಲಿ ಅವರ ದೈಹಿಕ ಮತ್ತು ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಹೆಲ್ತ್ ಕಂಡೀಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಅವರನ್ನು ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಆ ಪೊಲೀಸರ ಕಸ್ಟಡಿಗೆ ಕೊಟ್ಟ ನಂತರ ಆ ಅವಧಿ ಮುಗಿದ ನಂತರ ಮತ್ತೆ ನ್ಯಾಯಾಧೀಶರ ಎದುರು ದರ್ಶನ್ ಅವರನ್ನ ಪ್ರೆಸೆಂಟ್ ಮಾಡಲಾಗುತ್ತೆ. ವಿಚಾರಣೆ ಕಂಪ್ಲೀಟ್ ಆಗಿದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ, ಇಲ್ಲಾಂದ್ರೆ ಪೊಲೀಸ್ ಕಸ್ಟಡಿಯನ್ನು ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಇದೆ. ರೈಟ್, ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರತಿಯೊಬ್ಬರು ಕೂಡ ದರ್ಶನ್ ಅವರಿಗೆ ಆಪ್ತರು. ಒಬ್ರು ಡ್ರೈವರ್ ಇದ್ದಾರೆ, ಇಬ್ರು ಅವರ ಬೌನ್ಸರ್ಸ್ಗಳಿದ್ದಾರೆ, ಬಾಡಿಗಾರ್ಡ್ಗಳಿದ್ದಾರೆ ಮತ್ತು ಇತರರು ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಆಪ್ತರೆ. ಒಂದು ರೀತಿ ಬೇರೆ ಬೇರೆ ಉದ್ಯಮಗಳಲ್ಲಿರುವಂತಹವರು, ಹೋಟೆಲ್ಗಳನ್ನು ನಡೆಸ್ತಾ ಇರುವಂತಹವರು, ಇವರುಗಳೇ ಇರುವಂತಹದ್ದು. ಈ ಇಷ್ಟು ಮಂದಿ ಏನು ಅರೆಸ್ಟ್ ಆಗಿದ್ದಾರೆ 13 ಮಂದಿ, ಆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಅವರ ಆಪ್ತರೇ ಆಗಿದ್ದಾರೆ. ದರ್ಶನ್ ಅವರು A6 ಆರೋಪಿ ಆಗಿದ್ರೆ ರಾಘವೇಂದ್ರ A1 ಆರೋಪಿ ಆಗಿದ್ದಾರೆ. ಕಾರಣ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದಿದ್ದೇ ಆ ವ್ಯಕ್ತಿ ಅಂತ. ಅಂದರೆ ಇದರಲ್ಲಿ ಪ್ಲಾನ್ ನಡೆಸಿದಂತಹ ಪಿತೂರಿದಾರ ವಿನಯ್ ಏನಿದ್ದಾನೆ ಆತನ ಬಾಯಿ ಕೂಡ ಬಿಡಿಸುವಂತಹ ಕೆಲಸಗಳು ಆಗ್ತಾ ಇದೆ. ಸೊ ಆತನನ್ನು ಕೂಡ ಈ ಪ್ರಕರಣದಲ್ಲಿ ಫಿಟ್ ಮಾಡಲಾಗಿದೆ. ಪವಿತ್ರ ಗೌಡ, ದರ್ಶನ್, ಪವನ್, ಪ್ರದೋಷ್, ನಂದೀಶ್, ಕೇಶವಮೂರ್ತಿ, ರಾಘವೇಂದ್ರ, ಲಕ್ಷ್ಮಣ್, ದೀಪಕ್ ಕುಮಾರ್, ವಿನಯ್, ಕಾರ್ತಿಕ್ ಮತ್ತು ನಾಗರಾಜ್, ನಿಖಿಲ್ 13 ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ದಾರೆ. ಆ ನಂತರದಲ್ಲಿ ಅಂದರೆ ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಆ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಈಗ ವೈದ್ಯಕೀಯ ತಪಾಸಣೆಯ ಸಲುವಾಗಿ ಕೆಲವೇ ಹೊತ್ತುಗಳ ಹಿಂದಷ್ಟೇ ಬೌರಿಂಗ್ ಆಸ್ಪತ್ರೆಗೆ 11 ಆರೋಪಿಗಳನ್ನು ಹೊತ್ತು ತಂದಂತಹ ವಾಹನ ರೀಚ್ ಆಯಿತು. ನಂತರ ಪವಿತ್ರ ಗೌಡ ಇದ್ದಂತಹ ಪ್ರತ್ಯೇಕ ವಾಹನವನ್ನು ಕೂಡ ತಲುಪಿಸಿ ಆಯಿತು. ಈಗ ದರ್ಶನ್ ಅವರನ್ನ ಕರೆತಂದಿದ್ದಾರೆ. ಆ ದೃಶ್ಯವನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ರಿ. ದರ್ಶನ್ ಅವರ ಪೊಲೀಸರು ಭದ್ರತೆಯೊಂದಿಗೆ ದರ್ಶನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣ. ವೈದ್ಯಕೀಯ ತಪಾಸಣೆ ನಡೆಸಿದ ನಂತರದಲ್ಲಿ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಶಿಫ್ಟ್ ಮಾಡುವ ಕೆಲಸ ಆಗುತ್ತೆ. ನೇರವಾಗಿ 24ನೇ ACMM ನ್ಯಾಯಾಧೀಶರು ಇವತ್ತು ರಜೆ ಇರೋ ಹಿನ್ನೆಲೆಯಲ್ಲಿ ಆರ್ಥಿಕ ವ್ಯವಹಾರಗಳ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮೂಲಕವಾಗಿ ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆಗಳಾಗುತ್ತೆ. ಈ ಪ್ರಕರಣದಲ್ಲಿ A6 ಆರೋಪಿಯಾಗಿರುವಂತಹ ದರ್ಶನ್ ಈ ಪ್ರಕರಣದಲ್ಲಿ ಪಾತ್ರ ಇವರದ್ದು. ಅಂದರೆ ಈ ಒಂದು ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಮತ್ತು ಕೊಲೆಯಲ್ಲಿ ಖುದ್ದು ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಯನ್ನು ನಡೆಸಿರೋದು, ಅರೆಸ್ಟ್ ಮಾಡಲಾಗಿರುವಂಥದ್ದು. ಜೊತೆಗೆ ಒಂದಷ್ಟು ಸಾಕ್ಷ್ಯ ನಾಶಪಡಿಸಬಹುದಾದಂತಹ ಸಾಧ್ಯತೆಗಳಿದೆ ಮತ್ತು ವ್ಯಕ್ತಿ ಪ್ರಭಾವಿ ಆಗಿರೋದ್ರಿಂದ ಕಸ್ಟಡಿಗೆ ಕೊಡೋದು ಸೂಕ್ತ. ಅವರಿಗೆ ಮುಂದಿನ ದಿನಗಳಲ್ಲಿ ಜಾಮೀನು ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಒಂದಷ್ಟು ವಾದ ಪ್ರತಿವಾದಗಳೆಲ್ಲವೂ ಕೂಡ ಕೋರ್ಟ್ನಲ್ಲಿ ಆಗುತ್ತೆ. ಸದ್ಯಕ್ಕೆ ಸಾಕ್ಷ್ಯ ನಾಶ, ಪ್ರಭಾವಿ, ಕೊಲೆಯಲ್ಲಿ ಭಾಗಿ ಮತ್ತು ಸುಪಾರಿ ಕೊಟ್ಟಂತಹ ಪ್ರಕರಣ ಸಂಬಂಧಿತವಾಗಿ ಅರೆಸ್ಟ್ ಮಾಡಲಾಗಿದೆ. ಒಂದು ಸೂಕ್ಷ್ಮ ಪ್ರಕರಣ, ಒಬ್ಬ ಸ್ಟಾರ್ ನಟ, ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣದಿಂದಾಗಿ ಸಹಜವಾಗಿ ಅವರ ಬಂಧನಕ್ಕೂ ಮುಂಚಿತವಾಗಿ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಚೆಕ್ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಗಳು ದೂರವಾಣಿ ಮುಖಾಂತರ ದರ್ಶನ್ ಅವರ ಜೊತೆಗೆ ಸಂಭಾಷಣೆ ನಡೆಸಿರುವಂತಹ ಒಂದಷ್ಟು ಕಾಲ್ ರೆಕಾರ್ಡ್ಸ್ ಸಿಕ್ಕಿದೆ. ಜೊತೆಗೆ ದರ್ಶನ್ ಅವರ ಕಾರ್ ಏನಿದೆ ಅದು ಗೋಡೌನ್ನ ಬಳಿ ಭಾನುವಾರ ತಲುಪಿರುವಂತಹ ದೃಶ್ಯವೂ ಕೂಡ CCTVಯಲ್ಲಿ ಸೆರೆಯಾಗಿದೆ. ಸೊ ಇದೇ ರೀತಿಯಾಗಿ ಜೊತೆಗೆ ಆ ಒಂದು ರೆಸ್ಟೋರೆಂಟ್ನಲ್ಲಿ ಅವರು ಪಾರ್ಟಿ ನಡೆಸಿದ್ರು ಆ ದಿನ ಮಧ್ಯರಾತ್ರಿಯವರೆಗೂ ಅನ್ನುವಂತಹ ಹಿನ್ನೆಲೆಯಲ್ಲಿ ಆರೋಪಿಗಳೇನು ಬಾಯ್ಬಿಟ್ಟಿದ್ರು. ಅದರಂತೆ ಆ ಹೋಟೆಲ್ನಲ್ಲಿ ಒಂದಷ್ಟು CCTV ವಿಜುವಲ್ಸ್ಗಳನ್ನು ತೆಗೆದಂತಹ ಸಂದರ್ಭದಲ್ಲಿ ಅಲ್ಲಿ ಆ ದಿನ ಅವರು ಇದ್ರು, ಇಷ್ಟೊತ್ತಿಗೆ ಅವರು ಅಲ್ಲಿಂದ ಎಕ್ಸಿಟ್ ಆದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿದೆ.